ಹೇಳ ಸೀನಿ. ಅಣ್ಣ DSP ಸಾಹೇಬ್ರು ನಮ್ ಗಾಡಿಗಳು ಹಿಡಿದ್ಬಿಟ್ಟವ್ರೆ, ಮುಂದೆ ಹೋಗಿ ಬಿಡ್ತಾ ಇಲ್ಲ. ಏನೋ SP ಸಾಹೇಬ್ರು ನಮ್ಮ ಲಾರಿಗಳನ್ನೆಲ್ಲ ಹಿಡ್ದವ್ರೆ. ಅದ್ರಲ್ಲಿ ಅಂಥದ್ದು ಏನೈತೆ ಅಂತ ಹಿಡ್ದವ್ರಲ್ಲ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಯ್ತಿದ್ದೀರಾ ತಾನೇ? ಅದನ್ನ ತೋರಿಸಿ ಅವ್ರಿಗೆ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದೇವೆ ಅಣ್ಣ, ಆದ್ರೆ ಏನಾದ್ರೆ? ನೀನೇನಾ ಈ ಲಾರಿಗೆಲ್ಲ ಓನರು? ಹೌದು ಸಾಹೇಬ್ರೆ. ಮಹಾದೇವ್ ಶ್ರೀನಿವಾಸ್ ಅಲ್ವಾ ನಿನ್ನ ಹೆಸರು? ಹೌದು ಸಾಹೇಬ್ರೆ. ಬಾ ಇಲ್ಲಿಗೆ, ನೀನು ವಿಚಾರಿಸ್ಬೇಕು. ಯಾಕೆ ಸಾಹೇಬ್ರೆ? ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗ್ಯಾವೆ. ಮೊನ್ನೆ ಅಷ್ಟೇ FCನೂ ಮಾಡಿಸಿದ್ದೀವಿ, ಅದನ್ನು ಒಂದ್ಸಲ ಚೆಕ್ ಮಾಡಿಬಿಡಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ಬಿಟ್ರೆ ಎಲ್ಲ ಸರಿಯಾಗಿದೆ ಅಂತನಾ? ಯಾವನಿಗೆ ಗೊತ್ತು, ನೀನು ಆ ಡಾಕ್ಯುಮೆಂಟ್ಸ್ ಎಲ್ಲ ಲಂಚ ಕೊಟ್ಕೊಂಡು ಮಾಡಿಸ್ಕೊಂಡಿರ್ಬೋದು. ನೀನು ಇಲ್ಲಿಗೆ ಬಾ, ನಿನ್ನ ಹತ್ರ ಮಾತಾಡಬೇಕು. ಯಾಕೆ ಸಾಹೇಬ್ರೆ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವ್ಯಾಕಂತ ಕೆಲಸ ಮಾಡೋಣ? ಎಲ್ಲ ಡಾಕ್ಯುಮೆಂಟ್ಗಳನ್ನೂ ಕಾನೂನು ಪ್ರಕಾರವಾಗಿ ಮಾಡಿಸಿದ್ದೀವಿ. ನೋಡಿ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಗಾಡಿನ ಬಿಟ್ಟು ಕಳಿಸಿ ದಯವಿಟ್ಟು. ಹೇಳೋದು ಅರ್ಥ ಆಗ್ತಿಲ್ವ ಅದಕ್ಕೆ? ನಿನ್ನ ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂತಂದರೆ ನೀನು ಇಲ್ಲಿಗೆ ಬರಬೇಕು. ಯಾಕೆ ಸಾಹೇಬ್ರೆ? ಗಾಡಿ ಅಲ್ಲೇ ಇದೆ, ಅದ್ರ ಡಾಕ್ಯುಮೆಂಟು ಅದೇ. ಅದನ್ನೆಲ್ಲ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಗಾಡಿ ಬಿಟ್ಟು ಕಳಿಸಿ. ಲೋಡ್ ಮಾಡೋಕ್ಕೆ ಲೇಟ್ ಆಯ್ತದೆ. ಚೆಕ್ ಮಾಡ್ತಿದ್ದೀನಿ, ಚೆಕ್ ಮಾಡ್ತಿರೋದಕ್ಕೆ ನಿನಗೆ ಕಾಲ್ ಮಾಡಿರೋದು. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿದ್ಬಿಟ್ರೆ ಸಾಲದು. ಹೆಡ್ಲೈಟ್ ಸರಿಯಾಗಿಲ್ಲ, ನಿನ್ನ ಗಾಡೀಲಿ ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ, ಗಾಡಿ ನಂಬರ್ ಪ್ಲೇಟ್ ಕೂಡ ಸರಿಯಾಗಿಲ್ಲ. ಈ ಥರ ಎಷ್ಟೋ ಸಮಸ್ಯೆಗಳಿದೆ ನಿನ್ನ ಗಾಡೀಲಿ. ಅದ್ರ ಜೊತೆಗೆ ನಿನ್ನೂ ವಿಚಾರಿಸ್ಬೇಕು ನಾನು. ಬಾ ಇಲ್ಲಿಗೆ. ಸಾಹೇಬ್ರೆ, ನನ್ನ ಕೆಲಸ ಕಾರ್ಯನೆಲ್ಲ ಬಿಟ್ಟು ನಾನು ಅಲ್ಲಿವರೆಗೂ ಬರೋಕ್ಕಾಯ್ತದ? ಅಲ್ಲ, ನನ್ನನ್ನು ಯಾಕೆ ವಿಚಾರಿಸ್ಬೇಕು ನೀವು? ಗಾಡಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, FCನೂ ಮಾಡಿಸಿದ್ದೀನಿ. ಸರಿ ಬಿಡಿ, ಅದೇನೋ ಸಮಸ್ಯೆಗಳದೆ ಅಂತ ಹೇಳಿದ್ರಲ್ಲ, ಅದಕ್ಕೆಲ್ಲ ಎಷ್ಟು ಫೈನ್ ಕಟ್ಟಬೇಕು ಅಂತ ಹೇಳ್ಬಿಡಿ. ನಮ್ಮ ಹುಡುಗನ ಕಳಿಸ್ತೀನಿ, ಅವ್ನು ಕಟ್ತಾನೆ. ಹಂಗೆ ರಸೀದಿ ಕೊಟ್ಟು ನಮ್ಮ ಲಾರಿನ ಬಿಟ್ಟು ಕಳಿಸಿ. ಯಾಕೋ ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿಂಗೆ? ನೀನ್ ಇಲ್ಲಿಗೆ ಬರೋವರೆಗೂ ನಿನ್ನ ಗಾಡಿ ಇಲ್ಲಿಂದ 1 ಇಂಚು ಕದಲೋದಿಲ್ಲ, ಗೊತ್ತಾಯ್ತಾ? ಯಾಕೆ ಸರ್? ಗಾಡಿ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗ್ಯಾವೆ. ಅದೇನೋ ಸಮಸ್ಯೆ ಐತೆ ಅಂತ ಹೇಳಿದ್ರಿ, ಅದಕ್ಕೂ ಫೈನ್ ಕಟ್ತೀನಿ ಅಂದರೂ ಕೇಳ್ತಾ ಇಲ್ವಲ್ಲ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೀವು? ಓ, ದುಡ್ಡು ಗಿಡ್ಡು ಏನಾದ್ರು ಬೇಕಾ? ಸರಿ, ಅದೇಟು ಅಂತ ಹೇಳಿ ನಮ್ಮ ಹುಡುಗನ್ಗೆ ಹೇಳ್ತೀನಿ, ಅವ್ನು ಕೊಡ್ತಾನೆ. ಓಹೋ, ಏನ್ ನಿಮ್ಮ ಹುಡುಗರ ಕೈಲಿ ದುಡ್ಡು ಕೊಡಿಸ್ತಾ ಇದೆಯಾ ನನಗೆ? ನನ್ನ ಮುಂದೆನೇ ಲೆವೆಲ್ ತೋರಿಸ್ತಾ ಇದೆಯಾ? ಹಾ, ಇವೆಲ್ಲ ಆಟಿಟ್ಯೂಡ್ ನನ್ನ ಮುಂದೆ ನಡೆಯಲ್ಲಮ್ಮ. ಎಷ್ಟಿಟ್ಟಿದೀಯ ದುಡ್ಡು? ಭಾರಿ ಶ್ರೀಮಂತನಾ ನೀನು? ಹಾ, ಹೇಳದ್ನಲ್ಲ, ನೀನು ಬಂದು ಮಾತಾಡೋವರೆಗೂ ನಿನ್ನ ಗಾಡಿ ಬಿಡೋದಿಲ್ಲ ನಾನು. ಯಾಕೆ ಬಿಡಲ್ಲ? ನಿಮಗೆ ಬೇಕಾಗಿರೋದು ದುಡ್ಡು ತಾನೆ, ಅದನ್ನು ಯಾವನ್ ಕೊಟ್ರೆ ಏನು? ನಮ್ಮ ಹುಡುಗರು ಕೊಡ್ತಾರೆ ಅಂತ ಹೇಳ್ತಾ ಏನಲ್ಲ, ಅದನ್ನ ಈಸ್ಕೊಂಡು ನಮ್ಮ ಗಾಡಿನ ಬಿಟ್ಟು ಕಳಿಸಿ. ಯಾಕೋ ವಾಯ್ಸ್ ಜೋರಾಗ್ತಾ ಇದೆ? ಹೇಳದ್ನಲ್ಲ, ಇವೆಲ್ಲ ನನ್ನ ಮುಂದೆ ನಡೆಯಲ್ಲ. ನೀನ್ ಯಾರೇ ಇರು, ನಾನ್ ಕೇರ್ ಮಾಡಲ್ಲ. ಈಗಲೇ ನಿನ್ ಗಾಡಿಗಳನ್ನ ಸೀಸ್ ಮಾಡ್ತಾ ಇದ್ದೀನಿ. ನೀನ್ ಅದೇಗ್ ಬರಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಆಯ್ತು ಬಿಡಿ ಸರ್, ನೀವು ಆಟ ಮಾಡಿದ್ರೆ ನನಗೂ ಆಟ ಮಾಡಕ್ ಬರ್ತದೆ. ನಾನು ಇರೋ ಜಾಗಕ್ಕೆ ನನ್ನ ಗಾಡಿನ ಹೆಂಗ್ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ಭಾರಿ ಇನ್ಫ್ಲುಯೆನ್ಸ್ ಪರ್ಸನ್ನ ನೀನು. ಹೇಳದ್ನಲ್ಲ, ನೀನ್ ಅದ್ಯಾವನೇ ಆಗಿದ್ರು ನಿನ್ನ ಆಟ ನನ್ ಮುಂದೆ ನಡೆಯಲ್ಲ ಅಂತ. ನಿನ್ ಗಾಡಿ ಸೀಸ್ ಮಾಡ್ತಾ ಇದ್ದೀನಿ. ನೀನ್ ಸ್ಟೇಷನ್ಗೆ ಬಂದು ನನ್ನ ಮೀಟ್ ಮಾಡೋವರೆಗೂ ನೀನ್ ಅದೇನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ ಗಾಡಿ ನಾನು ಬಿಡಲ್ಲ. ಅದು ಹೆಂಗ್ ಸಿಗಕ್ಕಿಲ್ಲ ಅಂತ ನಾನು ನೋಡ್ತೀನಿ ಸಾಹೇಬ್ರೆ. ನೀವು ಮಾತಾಡ್ತಿರೋ ದಾಟಿ ನೋಡ್ತಿದ್ರೆ ನನಗೆ ಆರ್ಡ್ರ್ ಮಾಡಿ ಸ್ಟೇಷನ್ಗೆ ಕರ್ಸೋದೆ ನಿಮ್ಮ ಉದ್ದೇಶ ಅಂತ ಕಾಣಿಸ್ತದೆ. ನಾನು ಆರ್ಡ್ರ್ ಮಾಡಿದ್ರೆ ಬಗ್ಗೋ ಮಗನೇ ಅಲ್ಲ ನಾನು. ನಾನು ತೆಪ್ಪಿಲ್ಲ ಅಂದರೆ
ಅವನು ಯಾವನೇ ಆಗಿದ್ರು ಅವನಿಗೆ ತಲೆ ಕೆಡ್ಸ್ಕೊಳಕಿಲ್ಲ. ನಾನು ಇರೋ ಜಾಗಕ್ಕೆ ನನ್ನ ಗಾಡಿನ ಹೆಂಗ್ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತು. ಹಂಗ್ ಕರ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾದೇವನೇ ಅಲ್ಲ. ಓ, ನನಗೆ ಚಾಲೆಂಜಾ? ಆಗ್ಲಿ ಆಗ್ಲಿ, ನಿನ್ನಂತವ್ರನ್ನ ಎಷ್ಟು ಜನ ಬಗ್ಸಿಲ್ಲ ನಾನು. ರೇ, ಈ ಗಾಡಿಗಳನ್ನೆಲ್ಲ ಸೀಸ್ ಮಾಡ್ರಿ, ಬರತ್ತೇನಂತ ತೋರಿಸ್ತೀನಿ ಅವನಿಗೆ. ಭರತ್, ಮಹಾದೇವ್ನ ಯಾಕೆ ಅರೆಸ್ಟ್ ಮಾಡ್ತಿದ್ಯಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ಕವ್ಯ, ನಿನ್ಗೆ ಇವ್ರ ಪರಿಚಯನಾ? ಹೌದು ಅತ್ತೆ, ಇವನು ನನ್ನ ಕ್ಲಾಸ್ಮೇಟ್, ಇವಾಗ ಪೊಲೀಸ್ ಆಗಿದ್ದಾನೆ. ಭರತ್, ವಾಟ್ ಇಸ್ ದಿಸ್? ನಂಗೇನು ಅರ್ಥ ಆಗ್ತಿಲ್ಲ. ಯಾಕೆ ಮಹಾದೇವ್ನ ಅರೆಸ್ಟ್ ಮಾಡಕ್ ಬಂದಿದ್ಯಾ? ವಾಟ್ ಇಸ್ ದ ರೀಸನ್? ರೀಸನ್ ಏನು ಇಲ್ಲದೆ ಪೊಲೀಸ್ನವರು ಮನೆಗೆ ಬರೋದಿಲ್ಲ ಕಾವ್ಯ. ಮಹಾದೇವ ಒಂದಷ್ಟು ಗಾಡಿಗಳನ್ನ ಇಟ್ಕೊಂಡು ಕಳಬಟ್ಟಿ ಸಾರಾಯಿನ ಸಾಗಣೆ ಮಾಡ್ತಿದ್ದಾನೆ. ಅದಕ್ಕೆ ನಾವು ಅವನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ ಮಗ ಕಳ್ಬಟ್ಟೆ ಸಾರಾಯಿ ಸಾಗಣೆನಾ? ಇಲ್ಲ ಇಲ್ಲ, ನನ್ ಮಗ ಅಂತ ಕೆಲಸ ಮಾಡೋದಕ್ ಸಾಧ್ಯನೇ ಇಲ್ಲ. ಅವನಂತೂನಲ್ಲ. ನೀವು ಹೆತ್ತೋರು, ಹಾಗಾಗಿ ನಿಮ್ಗೆ ಅವನು ಬಂಗಾರ ಅಂತಾನೆ ಅನ್ಸುತ್ತೆ. ಆದ್ರೆ ನಾವು ಕಾನೂನು ಕಾಯೋರು. ಕಾನೂನು ಕಣ್ ತಪ್ಪಿಸಿ ಒಂದು ಸಣ್ಣ ತಪ್ಪು ನಡೆದ್ರು ನಮಗ್ ಗೊತ್ತಾಗ್ಬಿಡುತ್ತೆ. ಈಗಲೂ ಹಾಗೆ ಆಗಿದೆ. ಇವತ್ತು ನಿಮ್ಮ ಮಗನ್ನ ಇಲ್ಲಿಂದ ಅರೆಸ್ಟ್ ಮಾಡ್ಕೊಂಡೇ ಹೋಗೋದು ನಾವು. ಅಣ್ಣ, ಪೊಲೀಸರು ಬಂದ್ಬಿಟ್ಟಾರ. ಯಾಕಣ? ಆ ಹೊಸ ಇನ್ಸ್ಪೆಕ್ಟರ್ ಬಂದಿರ್ಬೇಕಲ್ಲ, ಬೇಕು ಬೇಕು ಅಂತಾನೆ ನಾನು ತಂಟೆಗೆ ಬತ್ತವನೆ. ಇರ್ಲಿ, ನಾನು ತಂಟೆಗೆ ಬರೋನದ್ದು ಯಾವನೇ ಆಗಿದ್ರು ಸುಮ್ಕೆ ಬಿಡೋ ಮಗನೇ ಅಲ್ಲ ನಾನು. ಓಯ್, ಒಂದು ಕೆಲಸ ಮಾಡ್ಲಾ ಅಣ್ಣ, ಅವ್ರ ಗಾಡಿ ಟೈರ್ ಪಂಚರ್ ಮಾಡ್ಲಾ? ಅಣ್ಣ, ಮಾಡ್ಲಾ ನೀನು? ಅವನೇನೋ ಕಿತಾಪತಿ ಮಾಡಕ್ಕೆ ಅಂತಾನೆ ಬಂದವನೆ. ಇವತ್ತು ಅವನಿಗೆ ಬುದ್ಧಿ ಕಲಿಸ್ದೆ ಇಲ್ಲಿಂದ ಕಳ್ಸಲ್ಲ ನಾನು. ನೋಡೋ, 4 ಟೈರ್ನು ಪಂಚರ್ ಮಾಡಿ ಬಿಸಾಕು. ಸ್ಟೆಪ್ನಿ ಇದ್ರು ಕೆಲ್ಸಕ್ಕೆ ಬರ್ಬಾ. ಆಯ್ತಣ್ಣ, ಸರಿಣ್ಣ. ನೀನೋಗಿ ಗಾಡಿ ಟೈರ್ಗಳನ್ನ ಪಂಚರ್ ಮಾಡು. ನಾನು ಒಳಗಡೆ ಹೋಗಿ ಆ ಇನ್ಸ್ಪೆಕ್ಟರ್ ಸೊಕ್ಕನ್ ಪಂಚರ್ ಮಾಡ್ತೀನಿ. ಆಯ್ತಣ್ಣ. ನಮಸ್ಕಾರ ಸರ್. ಇಲ್ಲಿ ಗಂಟ ಬಂದಿದ್ದೀರಾ? ಬಡವ್ರ ಮನೆಗೆ ಬಾಗೆ ಬಂದಂಗಾಯ್ತು ಅಲ್ಲ ಕಾವ್ಯ? ಮನೆಗೆ ಬಂದಿರೋರ್ನ ಹಂಗೆ ನಿಲ್ಸ್ಕೊಂಡು ಮಾತಾಡ್ಸಿದಿರಲ್ಲ, ಅಲ್ಲಿ ಕೂರಿಸಿ ಜ್ಯೂಸು ಕಾಫಿನೂ ಕೊಡೋದಲ್ವಾ? ನಾವಿಲ್ಲಿ ಜ್ಯೂಸು ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ. ಓ, ನಾನು ಯೋಗಕ್ಷೇಮ ವಿಚಾರಿಸಕ್ಕೆ ಬಂದಿದ್ದೀರಾ? ನನಗೇನು ಸರ್, ಆರಾಮಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನನ್ನ ಹತ್ರ ಈ ತಲಾಟೆ ಎಲ್ಲ ಮಾಡಬೇಡ ಮಾದೇವ. ಸ್ಟೇಷನ್ಗೆ ಬಂದು ಮಾತಾಡೋದು ಕೇಳಿದ್ದೆ, ಯಾಕೋ ಬಂದಿಲ್ಲ. ಪೊಲೀಸರು ಮಾತನ್ನೇ ಉದಾಸೀನ ಮಾಡೋಷ್ಟು ಧೈರ್ಯನ ನಿನಗೆ? ಬರಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ. ಅದಕ್ಕೆಲ್ಲ ಧೈರ್ಯ ಆಗಬೇಕು ಸರ್. ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನ್ಯಾಕೆ ಸ್ಟೇಷನ್ವರೆಗೂ ಬರಬೇಕು? ಸ್ಟೇಷನ್ವರೆಗೂ ಬಾ ಅಂತ ಆರ್ಡರ್ ಮಾಡೋಕ್ಕೆ ನಿಮ್ಗೇನು ಅಧಿಕಾರ ಇದೆ?
ನೋಡಿ, ನೀವು ಪೊಲೀಸೇ ಆಗಿರಿ, ಕಲೆಕ್ಟ್ರೇ ಆಗಿರಿ, ನನ್ನ ತಪ್ಪಿಲ್ಲ ಅಂದ್ಮ್ಯಾಕೆ ನಾನು ಯಾವನ್ ಮಾತು ಕೇಳಕ್ಕಿಲ್ಲ. ಗಾಡೀಲಿ ಕಳಬಟ್ಟಿ ಸಾಗಣೆ ಮಾಡೋದು ತಪ್ಪಲ್ವಾ? ನಿನ್ ಪ್ರಕಾರ ಅದೇನ್ ದೊಡ್ಡ ಜನಸೇವೆನಾ? ಇಷ್ಟು ದೊಡ್ಡ ಫ್ಯಾಮಿಲಿ ಹುಟ್ಟಿದ್ಯಾ, ಇಂಥ ಕಚಡ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವೇನೋ ನಿನಗೆ? ಏನ್ ಮಾತಾಡ್ತಿದ್ದೀರಾ ಸರ್ ನೀವು? ನಾನು ಯಾವ ಕಳ್ಬಟ್ಟಿ ಸಾಗಾಣಿಕೆನೂ ಮಾಡಿಲ್ಲ. ಹೌದು ಭರತ್, ಮಹಾದೇವ್ ಅಂತ ಕೆಲ್ಸ ಎಲ್ಲ ಮಾಡೋರಲ್ಲ. ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ನೀನ್ ಅನ್ಕೊಂಡಿರೋ ಕ್ರಿಮಿನಲ್ ಬೇರೆ ಯಾರೋ ಇರ್ಬೇಕು. ಪ್ಲೀಸ್ ಒಂದ್ಸಲ ವೆರಿಫೈ ಮಾಡು. ಕಾವ್ಯ, ನಿನಗೆ ಸಾಹೇಬ್ರು ಗೊತ್ತಾ? ಗೊತ್ತಿರೋದೇನು, ತುಂಬಾ ವರ್ಷದ ಪರಿಚಯ. ಅವಳು ನಾನು ಒಂದೇ ಕಾಲೇಜಲ್ಲಿ ಓದಿರೋನು. ನೀನು ಅವಳು ಗಂಡ ಅಂತ ಗೊತ್ತಾಯ್ತು, ಅದಕ್ಕೇನೆ ಈ ಕೇಸ್ನ ಲೈಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತೆ ಬೇರೆನೇ ಆಗ್ತಾ ಇತ್ತು. ನೋಡು, ನಾವು ಯಾವ ಅಕ್ಯೂಸ್ನ ಇಷ್ಟೊತ್ತೆಲ್ಲ ನಿನ್ಸ್ಕೊಂಡು ಮಾತಾಡೋದೇ ಇಲ್ಲ, ಎತ್ತಾಕೊಂಡು ಹೋಗ್ತಾ ಇರೋದೆ. ಸುಮ್ಮನೆ ಮಾತು ನಿಲ್ಲಿಸಿ ಗಾಡಿ ಎತ್ತು, ನಿನ್ನ ವಿಚಾರಿಸ್ಬೇಕು. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ಸರ್ ವಿಚಾರಿಸ್ಬೇಕು ನೀವು? ನೀನು ಕಳಬಟ್ಟಿ ಸಾಗಣೆ ಮಾಡ್ತಿದ್ಯಾ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸೊ ವಿತ್ ವಾರೆಂಟ್ ಬಂದಿದ್ದೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ನೀನಾಗೆ ಬಂದು ಗಾಡಿ ಹತ್ತಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಹುತ್ತಿಗೆ ಪಟ್ಟಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಸೀನೆಲ್ಲ ಬೇಗ ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಗಾಡಿ ಹತ್ತು.